ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಒಂದು ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಸಿಹಿ ತಿನಿಸಿನೊಂದಿಗೆ ನಿಮ್ಮ ಬಾಲ್ಯವನ್ನು ನಾನು ಮರಳಿ ನಿಮಗೆ ನೆನಪಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಹಾಲ್ಕೋವಾ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ನೀವು ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ತೊಗೊತಿದ್ದಂಥ ಹಾಲ್ಕೋವಾನ ಯಾವ ರೀತಿ ಸುಲಭವಾಗಿ ಮಾಡೋದಂತ ತೋರಿಸಿದ್ದೀನಿ. ಇದಕ್ಕೆ ನೋಡಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ 3/4 ಕಪ್ ಆಗೋಷ್ಟು ನಾನು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಮಾಡೋದು ಹೇಗಂತ ನೋಡೋಣ. ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ಅರ್ಧ ಕಪ್ಪು ತುಪ್ಪನ ಸೇರ್ಸೋಕ್ಕಾಗಲಿಲ್ಲ ಅಂತ ಅಂದರೆ ಅರ್ಧ ತುಪ್ಪ ಹಾಗೆ ಅರ್ಧ ಎಣ್ಣೆಯನ್ನು ಬಳಸಿ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ತುಪ್ಪ ಕರಗಿದೆ ಅನ್ನೋವಾಗ ನಾನಿಲ್ಲಿ ಗೋಧಿ ಹಿಟ್ಟೇನು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟಿದೆ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂತ ನಾನು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಅದೇ ಮೆಥಡನ್ನು ಫಾಲೋ ಮಾಡಿದ್ರೆ ನಾನು ಮಾಡಿರುವಂಥ ಪರ್ಫೆಕ್ಟ್ ಆಗಿರುವಂಥ ಹಾಲ್ಕೋವಾನ ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಅದೇ ಟೇಸ್ಟು ನೀವು ಬಾಲ್ಯದಲ್ಲಿ ಏನು ತಿಂತಿರ್ತಿದ್ರಲ್ಲ ಅದೇ ಟೇಸ್ಟು ನಿಮಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನೋಡಿ, ಈ ಥರ ಗಂಟುಗಳಾಗತ್ತೆ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ತುಪ್ಪ ಮತ್ತೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಗಂಟಾಗಿದೆ, ತುಪ್ಪ ಹೊಂದ್ಕೊಂಡಿಲ್ಲ ಅಂಥೇಳಿ ಕರೆಕ್ಟ್ ಅಳತೆನ ತೋರಿಸಿದ್ದೀನಿ. ಅರ್ಧ ಕಪ್ಪು ಅಷ್ಟು ತುಪ್ಪ ಅಥವಾ ಎಣ್ಣೆ ಅಥವಾ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಾದರೂ ಹಾಕ್ಕೊಳ್ಳಿ. ಅರ್ಧ ಕಪ್ಪಷ್ಟು ಇರಬೇಕು. ಹಾಗೆಯೇ 1 ಕಪ್ಪಷ್ಟು ಹಿಟ್ಟು. ಇದನ್ನು ಚೆನ್ನಾಗಿ ಈ ಥರ ನೋಡಿ ಒಂದು ಸ್ಪ್ಯಾಚುಲೆಯಿಂದನೋ ಅಥವಾ ಸ್ಪೂನಿಂದನೋ ಈ ಥರ ಗಂಟುಗಳನ್ನೆಲ್ಲ ಬಿಡಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನು ಯಾವಾಗಲೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಗೋಧಿ ಹಿಟ್ಟಾಗಿರೋದ್ರಿಂದ, ಹಸಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಈ ಸಿಹಿ ತಿನಿಸು ಏನಿರುತ್ತೆ ತುಂಬ ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯ. ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾನು ಹುರಿದು ಮುಗಿಸೋವರೆಗೂ ಈ ಗ್ಯಾಸ್ ಫ್ಲೇಮ್ ಏನಿದೆ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ತುಂಬ ರುಚಿಯಾಗಿರುವಂಥ ಹಾಲ್ಕೋವಾ ಮನೆಯಲ್ಲಿ ಮಾಡ್ಬೋದು. ನೋಡಿ ಪೌಡ್ರೆಲ್ಲ ಆಗಿದೆ. ಅಂದರೆ ಇವಾಗ ಗಂಟುಗಳಾಗಿತ್ತಲ್ಲ ಅದೆಲ್ಲವನ್ನು ಬಿಡಿಸ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಬಿಡಿಸ್ಕೋಬೇಕಾಗತ್ತೆ ಮಾಡ್ತಾ. ನೋಡಿ, ಇಲ್ಲಿ ಯಾವುದೇ ಗಂಟುಗಳು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಕಾಣಿಸಿದ್ರು ಕೂಡ ನೀವು ಈ ಥರ ಸ್ಪ್ಯಾಚುಲಿಂದ ಗಂಟುಗಳನ್ನ ಹೊಡ್ಕೊಂಡು ಫ್ರೈ ಮಾಡ್ಕೋಬೇಕು ಹಿಟ್ಟನ್ನು. ನೋಡಿ, ಹಿಟ್ಟಿನ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಈಗ ನೋಡ್ತಿರ್ಬೋದು ಯಾವ ಥರ ಕಲರ್ ಟರ್ನ್ ಆಗಿದೆ. ತುಂಬ ಸುಮಾರು ಹೊತ್ತು ಹುರಿದಾದ್ಮೇಲೆ ಈ ಕಲರ್ಗೆ ತಿರುಗಿದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸುಮಾರಾಗಿ ಒಂದು 10ರಿಂದ 12 ನಿಮಿಷ ಇದನ್ನು ಚೆನ್ನಾಗಿ ಹುರಿದಿದ್ದೀನಿ. 15 ನಿಮಿಷ ಅಂತಲೇ ಅಂದ್ಕೊಳ್ಳಿ ಟೈಮಿಂಗು. ಹುರಿದಾದ್ಮೇಲೆ ಮತ್ತೆ ನಾವು ಹಾಕಿರುವಂಥ ತುಪ್ಪ ಅಥವಾ ಎಣ್ಣೆ ಏನಿದೆ ನೋಡಿ ಮತ್ತೆ ವಾಪಸ್ ಆ ಹಿಟ್ಟಿನಲ್ಲಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಹುರಿಬೇಕು. ಇದೇ ಒಂದು ಟಿಪ್ಪನ್ನು ನೆನ್ಪಿಟ್ಕೊಳ್ಳಿ. ನಾವು ಹಾಕಿರುವಂಥ ತುಪ್ಪ ಮತ್ತೆ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹಿಟ್ಟಲ್ಲಿ. ಅಲ್ಲಿವರೆಗೂ ಹುರಿದಾದ್ಮೇಲೆ ಒಂದು ಈ ಖೋವಾ ಕನ್ಸಿಸ್ಟೆನ್ಸಿಗೆ ತಿರುಗುತ್ತೆ ಇದು ಹಿಟ್ಟು. ಹಾಗೆಯೇ ಇದರಿಂದ ಒಳ್ಳೆ ಪರಿಮಳ ಬರುತ್ತೆ. ಇದೇ ನಿಮಗೆ ಸೈನ್ ಅಂತ ಹೇಳ್ಬೋದು ಈ ಹಿಟ್ಟು ಚೆನ್ನಾಗಿ ಹುರಿದಿದೆ ಅನ್ನೋಕ್ಕೆ. ಒಂದು ಪರಾತ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ತುಪ್ಪ ಬಿಡ್ತಾ ಇದೆ. ಸ್ಪ್ಯಾಚುಲಲ್ಲಿ ಅಂಟಿರುವಂಥ ಹಿಟ್ಟಿಗೆ ಈ ಥರ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂತ ಅಂದ್ಕೊಂಡು ಒಂದು ಪರಾತ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ. ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆ ತುಪ್ಪ ರಿಲೀಸ್ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು. ಇದಾದಮೇಲೆ ನೋಡಿ ಸ್ಪ್ಯಾಚುಲಾಯಿಂದ ಚೆನ್ನಾಗಿ ಪರಾತ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. 3/4 ಕಪ್ಪಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಜಾಸ್ತಿ ಸಕ್ಕರೆ ಆದರೂ ಕೂಡ ಚೆನ್ನಾಗಾಗಲ್ಲ. ಸ್ವಲ್ಪ ನಾನು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಕೂಡ ಹಾಕಿದೆ, ನೀವು ನೋಡ್ತಿರ್ಬೋದು. ಈ ಸಕ್ಕರೆ ಪೌಡ್ರ್ ಜೊತೆಗೆ ಹಿಟ್ಟೇನಿರುತ್ತೆ ನೋಡಿ ಬಿಸಿನೇ ಇರಬೇಕು. ಪೂರ್ತಿ ತಣ್ಣಗೆ ಮಾಡಿಕೊಂಡು ನೀವೇನಾದರೂ ಸಕ್ಕರೆ ಪೌಡ್ರನ್ನ ಸೇರ್ಸೋಕೆ ಹೋದರೆ ಒಂಚೂರು ಮಿಕ್ಸ್ ಆಗಲ್ಲ, ಅದು ಪೌಡ್ರ್ ಆಗಿಬಿಡುತ್ತೆ. ಹಾಗಾಗಿ ಬಿಸಿ ಇರೋವಾಗಲೇ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತಕ್ಷಣವೇ ಬಿಸಿ ಆಗಿರೋದನ್ನೇ ಮಾಡಬೇಡಿ. ಜಸ್ಟ್ ಸ್ವಲ್ಪ ಹಿಟ್ಟನ್ನು ಹಾಕಾದ್ಮೇಲೆ ಪ್ರಾತ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಷ್ಟು ಆರತ್ತೆ. ಅಷ್ಟರೊಳಗೆ ಅಷ್ಟು ಬಿಸಿ ತಕ್ಷಣವೇ ನೀವು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಟೈಮ್ನಲ್ಲಿ ನಿಮಗೆ ಪೌಡ್ರ್ ಅಂತ ಅನಿಸಿದ್ರೆ ಒಂದು ವೇಳೆ 1 ಸ್ಪೂನ್ ಆಗೋಷ್ಟು ತುಪ್ಪನ ನೀವು ಎಕ್ಸ್ಟ್ರಾ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಆವಾಗ ಆ ಬಿಸಿಗೆ ಮತ್ತೆ ಬೇರೆ ಇರುವಂಥ ತುಪ್ಪ ಏನಿರುತ್ತೆ ಅಲ್ಲ ಹಿಟ್ಟಲ್ಲಿ ಅದು ಕೂಡ ರಿಲೀಸ್ ಆಗ್ತಾ ಬರುತ್ತೆ. ಇವಾಗ ನೀವು ಕೈಯಿಂದನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ಸ್ಪೂನಿಂದನೇ ನಿಮಗೆ ಕಂಫರ್ಟೇಬಲ್ ಅನಿಸಿದ್ರೆ ಸ್ಪೂನಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೋದು. ಒಂದು ನೋಡಿ ಪೇಡಾ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಿಟ್ಟು. ಆ ಟೈಮ್ನಲ್ಲಿ ನೋಡಿ ನಾನು ಬಟರ್ ಪೇಪರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬರ್ಫಿ ಟ್ರೇಗೆ. ನೀವು ಬೇಕಿದ್ರೆ ಹಾಗೇ ಡೈರೆಕ್ಟಾಗಿ ಒಂದು ಪ್ಲೇಟ್ಗೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟರ್ ಪೇಪರಲ್ಲಿ ಹಾಕೋದ್ರೆ ಈಸಿಯಾಗಿ ತೆಗಿಯೋ ಟೈಮ್ನಲ್ಲಿ ಅಂತ ನಾನು ಬಟರ್ ಪೇಪರ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು. ಇದನ್ನು ನೋಡಿ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಬರ್ಫಿ ಟ್ರೇಗೆ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ಥರ ಸ್ಪ್ಯಾಚುಲೆಯಿಂದ ಅಥವಾ ಸ್ಪೂನಿಂದ ಒತ್ತಿ ಒತ್ತಿ ಸೆಟ್ ಮಾಡಿಕೊಂಡ್ರೆ ನಮಗೆ ಪೇಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಕಟ್ಟಾಗಲ್ಲ. ಹಾಗಾಗಿ ಈ ಥರ ಒತ್ತಿ ಒತ್ತಿ ಸ್ಪ್ರೆಡ್ ಮಾಡ್ತಾ ಸೆಟ್ ಮಾಡ್ಕೋಬೇಕು. ಅದು ಬಿಸಿ ಹೋಗೋದ್ರೊಳಗೇ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬಿಸಿ ಆರಿದ್ಮೇಲೆ ಪೂರ್ತಿ ಪೌಡ್ರ್ ಆಗುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಯಾವುದೇ ಕ್ರ್ಯಾಕ್ ಆಗಲ್ಲ ಕಟ್ ಮಾಡ್ತಿರುವಂಥ ಟೈಮ್ನಲ್ಲಿ. ನೋಡಿ ಇವಾಗ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಥಿಕ್ನೆಸ್ ಎಷ್ಟು ಬೇಕಾದ್ರೂ ಇಟ್ಕೋಬೋದು, ಸ್ವಲ್ಪ ದಪ್ಪ ಕೂಡ ಇಟ್ಕೋಬೋದು. ನಾನಿಲ್ಲಿ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ಚಿಕ್ಕ ಹಾಲ್ಕೋವಾ ಆ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 3 ಗಂಟೆ ಬಿಟ್ಬಿಟ್ಟಿದ್ದೀನಿ ಇದನ್ನು. 3 ಗಂಟೆ ಬಿಟ್ಟಾದಮೇಲೆ ಪೂರ್ತಿಯಾಗಿ ಇದು ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಪೂರ್ತಿ ಬಿಸಿ ಎಲ್ಲ ಹೋಗಿ ತಣ್ಣಗಾಗಿ ಪೂರ್ತಿ ಪೇಡ ಟೆಕ್ಸ್ಚರಿಗೆ ಬಂದಿದೆ. ನೋಡ್ತಿರ್ಬೋದು ನೀವು ಇವಾಗ ಯಾವ ರೀತಿಯಾಗಿದೆ ಅಂತ. ಸೊ ನೋಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಕಟ್ ಮಾಡ್ಕೋದ್ರೆ ಪೌಡ್ರ್ ಆಗುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೋಬೋದು. ಯಾವುದೇ ಫ್ರಿಜ್ಜಲ್ಲಿ ಇಡುವಂಥ ಆಗುತ್ತೆ ಅಲ್ಲ, ಹೊರಗಡೆ ರೂಮ್ ಟೆಂಪ್ರೇಚರ್ಲಿ ಇಟ್ಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕು. ಇವಾಗ ನೋಡಿ ಯಾವ ಆಕಾರಕ್ಕೆ ನಮ್ಗೆ ಸಿಕ್ತಿತ್ತಲ್ಲ ಚಿಕ್ಕವರಿದ್ದಾಗ ಆ ಆಕಾರಕ್ಕೆ ನಾನಿಲ್ಲಿ ಅಂದರೆ ಆ ಸೈಜಲ್ಲೇ ನಾನಿಲ್ಲಿ ಹಾಲ್ಕೋವಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಅವಾಗಿನ ಹೊರಗಡೆ ದುಡ್ಡು ಕೊಟ್ಟು ತಿಂತಿದ್ದಂಥ ಹಾಲ್ಕೋವಾನ ನಾವು ಮನೆಯಲ್ಲೇ ಮಾಡ್ತಿದ್ದೀವಲ್ಲ ಅಂತ ಖುಷಿ ಆಗುತ್ತೆ. ನಿಮ್ಗೆ ಯಾರ್ಯಾರಿಗೆಲ್ಲ ಹಾಲ್ಕೋವಾ ಇಷ್ಟ ಖಂಡಿತವಾಗ್ಲೂ ಕಾಮೆಂಟ್ ಮುಖಾಂತರ ತಿಳಿಸ್ತೀರಾ ಅಲ್ವಾ? ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೋಡಿ ಹಾಲ್ಕೋವಾ ಯಾರಿಗಿಷ್ಟ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು, ಸ್ವೀಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇವಾಗಲೂ ಕೂಡ ಇದು ಅಷ್ಟೇ ಫೇಮಸ್ ಆಗಿದೆ. ಅವಾಗ ಎಷ್ಟು ಫೇಮಸ್ ಆಗಿತ್ತೋ ಇವಾಗಲೂ ಅಷ್ಟೇ ಆಗಿದೆ. ಇದರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಹೊರತು ಇದರ ಟೇಸ್ಟ್ ಏನಿದೆ ನೋಡಿ ಅದೇ ಸೇಮ್ ಇದೆ. ಅಷ್ಟೇ ಇಷ್ಟಪಡ್ತಾರೆ. ನೋಡಿ ಯಾವ ರೀತಿ ಬಂದಿದೆ ಹಾಲ್ಕೋವಾ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ನೀವು ಕೂಡ ಮಾಡ್ಕೊಳ್ಳಿ. ಸೇಮ್ ನಾವೇನು ತೊಗೊಂಡು ತಿಂತಿದ್ವಿ ಅದೇ ಟೇಸ್ಟ್ನಲ್ಲೇ ಬರುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಯಾಕಂದರೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಪ್ರತಿ ಸರಿ ನಾನು ಟ್ರೈ ಮಾಡ್ತೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.